ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯವನ್ನು ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 118ನೇ ಅಧ್ಯಾಯ 24ನೇ ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯ. ನಮ್ಮ ಜೀವನದಲ್ಲಿ ದೇವರು ಸಂತೋಷ ಆನಂದವನ್ನು ಈ ಮುಂಜಾನೆ ಸಮಯದಲ್ಲಿ ಆತನ ಒಳ್ಳೆ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯ. ಏನಂತೇಳಿ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಆನಂದಿಸೋಣ, ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ. ಈ ದಿನದಲ್ಲಿ ನಾವು ದೇವರಿಗೆ ನಮ್ಮ ಜೀವವನ್ನು ಒಪ್ಪಿಸಿಕೊಡುವಂತರಾಗಿರ್ಬೇಕು. ನಮ್ಮ ಜೀವನದಲ್ಲಿ ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿದ್ದಂಥ ನೋವು, ಭಯ, ಕೊರತೆಗಳು, ಸಮಸ್ಯೆಗಳು ಎಷ್ಟೇ ನಮ್ಮ ಜೀವನದಲ್ಲಿ ಇದ್ದಿರ್ಬೋದು ಪ್ರೇರೆ, ಆದರೆ ಮುಂಜಾನೆ ದೇವರು ಹೇಳ್ತಿದ್ದಾರೆ, ನಿಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ನೋವುಗಳು, ಭಯಗಳು, ಸಮಸ್ಯೆಗಳು ಈ ದಿನದಲ್ಲಿ ನಾನು ಬಿಡುಗಡೆ ಕೊಡ್ತೀನಿ ಎಂಬುದಾಗಿ. ಈ ದಿನದಲ್ಲಿ ನಾನು ನೇಮಕ ಮಾಡಿರುವಂಥದ್ದು ದಿನ, ಆ ದಿನದಲ್ಲಿ ನೀವು ಉಲ್ಲಾಸದಿಂದ ಸಂತೋಷಿಸಿರಿ ಎಂಬುದಾಗಿ ಪ್ರೇರೆ. ನಮ್ಮ ಜೀವನದಲ್ಲಿ ಎಂಥ ಸಮಸ್ಯೆ ಇರಲಿ, ಚಿಂತೆ ಇರಲಿ, ಭಯ ಇರಲಿ, ನಾವು ದುಃಖ ಪಡುವಂತರಾಗಿರ್ಬಾರ್ದು, ಭಯ ಪಡುವಂತರಾಗಿರ್ಬಾರ್ದು. ಯಾಕಂದ್ರೆ ದೇವರು ಈ ದಿನದಲ್ಲಿ ಒಳ್ಳೆ ಏನಂತೆ ನೇಮಕವಾದದ್ದು ದಿನ ಎಂಬುದಾಗಿ. ಈ ಭಾನುವಾರ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಮಾನವೆಲ್ಲ ಇದ್ದಂಥ ಪ್ರತಿಯೊಂದು ಹೋರಾಟಗಳು, ಸಮಸ್ಯೆಗಳು ದೇವರ ಕೈಗೆ ಒಪ್ಪಿಸಿ ಬಿಡೋಣ. ದೇವರು ಈ ಒಂದು ದಿನದಲ್ಲಿ ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯ ಹೊಸ ಆಶೆಗಳು, ಹೊಸ ಜೀವನ, ಆತನು ಪ್ರತಿಯೊಂದು ಭಯಪಡುವಂಥ ಪ್ರತಿಯೊಂದು ವಿಷಯದಿಂದ ದೇವರು ನಮ್ಮಿಂದ ಬಿಡುಗಡೆ ಮಾಡಿ ಆತನು ನಮ್ಮ ಆಶೆಗಳೆಲ್ಲ ಪೂರೈಸುವಂಥ ದೇವ್ರ ಪ್ರಿಯ. ನಾವು ಆತನ ನಾಮದಲ್ಲಿ ನಾವು ಉಲ್ಲಾಸದಿಂದ ಸಂತೋಷದಿಂದ ಜೀವಿಸೋಣ. ಈ ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ದೇವರು ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ನಡೆಸುವಂಥ ದೇವ್ರ ಪ್ರಿಯ. ಆಮೇನ್. ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಸಯ್ಯ. ಮುಂಜಾನೆ ಸಮಯ ತಂದೆ ಎಷ್ಟು ಜನ ತಂದೆ ವಾಗ್ದಾನ ಕೇಳ್ತಾರಪ್ಪ. ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ಅಪ್ಪ ನೀವು ನೆರವೇರಿಸುವಂತ ದೇವರು, ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಮುಂಜಾನೆ ಸಮಯ ತಂದೆ ನೀವು ನೆರವೇರಿಸ್ತಾ ಇದ್ದೀರಪ್ಪ. ಅವ್ರ ಜೀವಿತದಲ್ಲಿದ್ದಂಥ ಚಿಂತೆ, ಭಯ, ನಿರಾಸೆ, ಅವ್ರ ಜೀವಿತದಲ್ಲಿ ಏನು ಆಸೆ ಇಲ್ಲಂತ ಪರಿಸ್ಥಿತಿಯಲ್ಲಿ ಅವ್ರು ಜೀವಿಸಬಹುದು ಪ್ರಭಾ. ಈ ಮುಂಜಾನೆ ಸಮಯ ನೀವು ವಾಗ್ದಾನ ಮಾಡ್ತಿದ್ದೀರಿ ಪ್ರಭಾ. ನಿಮ್ಮ ಜೀವಿತದಲ್ಲಿದ್ದಂಥ ಭಯದಿಂದ ಬಿಡುಗಡೆ, ಸಮಸ್ಯೆಯಿಂದ ಬಿಡುಗಡೆ, ಚಿಂತೆಗಳಿಂದ ಬಿಡುಗಡೆ ಈ ದಿನವು ದೇವರ ಹೆಸರಿನ ನೇಮಕವಾದದ್ದು, ಇದರಲ್ಲಿ ನೀವು ಉಲ್ಲಾಸಿಸಿರಿ, ಸಂತೋಷಿಸಿರಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರು ಪ್ರಭಾ. ಎಷ್ಟು ಜನರು ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಭಾ. ಅವರ ಜೀವಿತದಲ್ಲಿ ಉಲ್ಲಾಸ, ಸಂತೋಷ, ಅವರ ಜೀವಿತದಲ್ಲಿ ಹೊಸ ಒಂದು ಆಶಯವನ್ನು ನೆರವೇರಿಸ್ತಿದ್ರು ಪ್ರಭಾ. ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ ಸಮೃದ್ಧಿಕರವಾಗಿ ನೀವೇ ಆಶ್ವಾಸಿಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷವುಳ್ಳರಾಗಿದ್ದರು ಪ್ರಿಯರೇ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಲ್ವೇರಿ ವಾಗ್ದಾನ ಕನ್ನಡ ಮಿನಿಸ್ಟ್ರಿಯಲ್ಲಿ ಇನ್ನು ಯಾರಾದರೂ ಚಾನಲ್ ನೋಡಿಲ್ಲ ಅಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸಿರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.